ದೇವನಹಳ್ಳಿ ತಾಲೂಕಿನ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಪನಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಸಿಎಸ್ಆರ್ ಅನುದಾನದಡಿ ಅಂಗನವಾಡಿಗಳ ಉನ್ನತೀಕರಣ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಎಸ್ಬಿಐ ದೇವನಹಳ್ಳಿ ರೀಜನಲ್ ಮ್ಯಾನೇಜರ್ ರತನ್ ಕುಮಾರ್ ರತ್ನ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಗಳ ಉಳಿವಿಗೆ ಅಂಗನವಾಡಿಗಳ ಅಭಿವೃದ್ಧಿ ಅಗತ್ಯವೆಂದರು. ಸಮಾಜದಲ್ಲಿನ ಅಗತ್ಯಗಳನ್ನು ಗುರುತಿಸಿ ಅಲ್ಲಿ ಅವಕಾಶ ಕಲ್ಪಿಸುವುದು ನಮ್ಮ ಸಾಮಾಜಿಕ ಜವಾಬ್ದಾರಿಯ ಭಾಗವೆಂದು ತಿಳಿಸಿದರು. ಚಿಕ್ಕಂದಿನಿಂದಲೇ ಮಕ್ಕಳಲ್ಲಿ ಶಿಕ್ಷಣದ ಮಹತ್ವ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಬೇಕು ಎಂದು ಹೇಳಿದರು. ಸುರಭಿ ಫೌಂಡೇಶನ್ ಟ್ರಸ್ಟ್ ಜೊತೆ ಸಂವಹನದ ಮೂಲಕ ಈ ಕಾರ್ಯಕ್ರಮ ರೂಪಿಸಿರುವುದು ಸಂತೋಷಕರವೆಂದರು. ಸುರಭಿ ಟ್ರಸ್ಟ್ ನಿರ್ದೇಶಕರು ಎಸ್ಎ ಪಾಟೀಲ್ ಮಾತನಾಡಿ, ಖಾಸಗಿ ಶಾಲೆಗಳ ಮಾದರಿಯಲ್ಲಿ ಅಂಗನವಾಡಿ ಮಕ್ಕಳಿಗೆ ಸೌಲಭ್ಯ ಕಲ್ಪಿಸುತ್ತಿದ್ದೇವೆ ಎಂದರು. ಆಟಿಕೆಗಳು, ಶಾಲಾ ಬ್ಯಾಗ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳಿಗೆ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಮಕ್ಕಳ ಬುದ್ಧಿ ವಿಕಾಸಕ್ಕೆ ಪೂರಕ ವಾತಾವರಣ ನಿರ್ಮಾಣ ಮಾಡಲಾಗಿದೆ ಎಂದರು. ಎಸ್ಬಿಐ ಸಹಯೋಗದಿಂದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಟ್ರಸ್ಟ್ ವತಿಯಿಂದ ಅನಾಥಾಶ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಅಂಗನವಾಡಿ ವಿದ್ಯಾರ್ಥಿಗಳಿಗೆ ಆಟಿಕೆಗಳು, ಬ್ಯಾಗ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಸಿಎಸ್ಆರ್ ಮ್ಯಾನೇಜರ್ ವಿಶಾಲ್, ಕಾರ್ತಿಕಗೌಡ ಹಾಗೂ ಎಸಿಡಿಪಿ ಸುನೀತಾ ಉಪಸ್ಥಿತರಿದ್ದರು. ಅಂಗನವಾಡಿ ಶಿಕ್ಷಕಿ ಸುಜಾತ ಹಾಗೂ ಮೇಲ್ವಿಚಾರಕರಾದ ಲಲಿತಾ, ಅನಿತಾ, ಕವಿತಾ ಭಾಗವಹಿಸಿದರು. ವಿದ್ಯಾರ್ಥಿಗಳು ಮತ್ತು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಎಲ್ಲ ಬಡ ಮಕ್ಕಳೇ ಬರುವಂತದ್ದು ಅಂತ ಮಕ್ಕಳಿಗೆ ತಮ್ಮ ಟ್ರಸ್ಟ್ ವತಿಯಿಂದ ಇಷ್ಟೆಲ್ಲ ಅನುಕೂಲ ಮಾಡ್ತಾ ಇರುವಂತದ್ದು ನಮ್ಗೆ ತುಂಬಾ ಸಂತೋಷದಾಯಕ ಆಗೈತೆ. ಈ ಗ್ರಾಮದಲ್ಲಿರುವಂತಹ ಎಲ್ಲ ಮೇಡಮ್ 10 ನಿಮಿಷ ಅಂತ ಹೇಳಿದ್ರು. 3-4 ನಿಮಿಷ ಮಾಡ್ತಾರವ್ರೆ. SBI ಬ್ಯಾಂಕ್ ಮ್ಯಾನೇಜರ್ ಹಾಗೂ ನಮ್ಮ ಸ್ನೇಹಿತರು ಕಾರ್ತಿಕ್ ಗೌಡ ಅವರು ನಮ್ಮ ಚಾಣಕ್ಯ ಯೂನಿವರ್ಸಿಟಿ ವಾಲಂಟಿಯರ್ ಕೋಆರ್ಡಿನೇಷನ್ ಮಾಡ್ತಿರೋದು. ವಿಶಾಲ್ ಅವರು ನಮ್ಮ ಸುರಭಿ ಫೌಂಡೇಶನ್ CSR ಮುಖ್ಯಸ್ಥರು ಹಾಗೂ ನಮ್ಮ ಇಲಾಖೆಯಿಂದ ಸಂಪಾದನೆ ಇರುತ್ತೆ 2% ಸಮಾಜಕ್ಕಾಗಿ ವಿನಿಯೋಗಿಸಬೇಕಂತ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಪಾಲಿಸಿ ಮಾಡಿದೆ. ಬ್ಯಾಂಕ್ ಇರ್ಬೋದು, IT ಕಂಪ್ನಿ ಇರ್ಬೋದು ಅಥವಾ ಏರ್ಪೋರ್ಟ್. ನಮ್ಮ ಫೌಂಡೇಶನ್ ಪ್ರಾರಂಭ ಆಗಿದ್ದೆ ಯಾರು ಬಡ ಮಕ್ಕಳು ಶಾಲೆಯಿಂದ ಹೊರಗೋಗಿರ್ತಾರೆ ಅದರಲ್ಲಿ 400-450 ಜನ ಅಲ್ಲಿ ಅದನ್ನು ಉಪಯೋಗ ಮಾಡ್ತಾರೆ. ಜೊತೆಗೆ ಬೇರೆ ಬೇರೆ ಕಂಪ್ನಿಗಳಿಂದ ಹೋದ ವರ್ಷ ಕರ್ನಾಟಕದಲ್ಲಿ ಸುಮಾರು 47 ಶಾಲೆಗಳಿಗೆ ಸೋಲಾರ್ ಹಾಕಿಸ್ಕೊಟ್ಟಿವಿ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ನೋಡಿ ಕರೆಂಟ್ ಇಲ್ಲ, 2 ಗಂಟೆಗೆಲ್ಲ ಬರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಕಂಪ್ಯೂಟರ್ ಸರ್ಕಾರ ಕೊಡುತ್ತೆ, ಕರೆಂಟ್ ಇರಲ್ಲ. ಅದಕ್ಕೆ ಸೋಲಾರ್ ಹಾಕಿಕೊಂಡು 5 ಗಂಟೆ ಅವರಿಗೆ ಕರೆಂಟ್ ಇರೋ ಥರ ವ್ಯವಸ್ಥೆ ಮಾಡ್ತಿದ್ವಿ ಹೋಗೋರಿಗೆ. ಸೊ ಹೀಗೆ ಈ ವಿಲೇಜ್ನಲ್ಲಿ ಬಂದು ಈ ವಿಷಯ ಮಾಡಬೇಕಂತ ನಮ್ಗೆ ತುಂಬ ಸಂತೋಷ ಆಗ್ತಿದೆ. ನಾವೆಲ್ಲ ರೊಕ್ಕ ಕೊಟ್ಟಿದ್ವಿ, ಬಟ್ ನಿಮಗೆಲ್ಲ ಏನೇನು ಬೇಕು ಅಂತ ವ್ಯವಸ್ಥೆ ಮಾಡಿಕೊಡಕ್ಕೆ ಈ ಸುರಭಿ ಫೌಂಡೇಶನ್ ಅವರೆಲ್ಲ ನಿಮಗೆ ಕೋಆರ್ಡಿನೇಟ್ ಮಾಡಿಬಿಟ್ಟು ಏನೇನು ಬೇಕು ಎಲ್ಲ ಕೊಡಿಸಿದ್ದಾರೆ. ಸೊ ಇದಕ್ಕೆಲ್ಲ ನಾವು ಸುರಭಿ ಫೌಂಡೇಶನ್ಗೆ ಧನ್ಯವಾದ ಹೇಳ್ತಾ ಇದ್ವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಫ್ ಎನಿಥಿಂಗ್ ರಿಕ್ವೈರ್ಡ್ ಮತ್ತೆ ಮುಂದೆ ಏನೇ ಬೇಕಿದ್ರು ಕೂಡ ನೀವು ಸುರಭಿ ಫೌಂಡೇಶನ್ಗೆ ಹೇಳ್ಬೋದು ಡೈರೆಕ್ಟಾಗಿ. ಅವ್ರು ನಮಗೆ ವಿಷಯ ತಿಳಿಸ್ತಾರೆ. ನಿಮಗೆ ಮತ್ತೆ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ಮುಂದಿಂದೆಲ್ಲ ನಾವು ನೋಡ್ಕೊಳ್ತೀವಿ. ಸೊ ಇದು ನಮಗೂ ತುಂಬ ಸಂತೋಷ ಇಲ್ಲಿಂದ ಇಲ್ಲಿ ಬಂದು ಮಾತಾಡೋಕ್ಕೆ. ಸುರಭಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಸ್ಕೂಲ್ ನೆಕ್ಸ್ಟ್ ಸ್ಕೂಲ್ಗೆ ಸೇರಬೇಕು ಅನ್ನೋಂಗಿದ್ರೆ ಅಂಗನವಾಡಿಗೆ ಅಂತ ಅಲ್ಲ, ಪೌಷ್ಟಿಕಾಂಶದ ಬಗ್ಗೆ ಎಲ್ಲರೂ ತಗೊಂಡು ತಿನ್ನಕ್ಕಾಗಲ್ಲ. ಅದಕ್ಕೋಸ್ಕರ ಅಂಗನವಾಡಿಗಳಲ್ಲಿ ICDC ಬರಬೇಕು. ಡಿಡಿ ಬರಬೇಕು. ಸುರಭಿ ಫೌಂಡೇಶನ್ ಮುಖಾಂತರ ಈ ಅಂಗನವಾಡಿ ಕೇಂದ್ರಗಳು ನಾವು ರೆನೋವೇಟ್ ಮಾಡಿ ಈ ಕಡೆ ಬಂದು ಬ್ಯಾಗ್ಸ್ ಎಲ್ಲ ಅವ್ರು ಬೇಕಾಗಿರೋದೆಲ್ಲ ಮೆಟೀರಿಯಲ್ ಆಗಿ ಆಟ ಆಡಕ್ಕೆ ಬಾಲ ವಸ್ತು ಎಲ್ಲ ಸಮಕೂರಿಸಿ ಟೇಬಲ್ಸ್, ಚೈರ್ಸ್ ಇವೆಲ್ಲ ಸಮಕೂರಿಸಿ ಇವತ್ತು ನಾವು ಈ ತರ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮ SBI ಕಡೆಯಿಂದ ರೀಜನಲ್ ಮ್ಯಾನೇಜರ್ ಅಂತಾಗಿ ದೇವನಲ್ಲಿ ರತನ್ ಕುಮಾರ್ ರತ್ನ ಸರ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ. ಮತ್ತೆ ಸುರಭಿ ಟ್ರಸ್ಟ್ ಕಡೆಯಿಂದನೂ ಅವರು CSR ಆಕ್ಟಿವಿಟಿ ಹೆಡ್ ಮತ್ತೆ ಅವ್ರ ಇನ್ಚಾರ್ಜ್ ಇವರೆಲ್ಲ ಬಂದ್ಬಿಟ್ಟು ಈ ಪ್ರೋಗ್ರಾಮ್ ಬಹಳ ಸಕ್ಸಸ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಸರ್ ಕಡೆಯಿಂದ ಅಂಗನವಾಡಿ ಕೇಂದ್ರಗಳನ್ನ ಬೇಡಿದೆ. ಆ ಒಂದು ಕಾರ್ಯಕ್ರಮದಿಂದ ನಾವು ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳ ಜೊತೆಗೆ ಆಟ ಮತ್ತು ಪಾಠೋಪಕರಣಗಳನ್ನು ನೀಡ್ತಾ ಇದ್ವಿ. ಸೊ ಈ ಕಾರ್ಯಕ್ರಮಕ್ಕೆ ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಹಕಾರ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವತಿಯಿಂದ ನಮಗೆ ಹಣಕಾಸಿನ ಎಲ್ಲರಿಗೂ ಧನ್ಯವಾದಗಳನ್ನು ಕೊಡ್ತೇವೆ.